ಜೂನ್ ತಿಂಗಳು ಅಂದ್ರೆ ಎಲ್ಲ ನೋಡಿದ್ರು ಅಲ್ಲಿ ಭರ್ಜರಿ ಮಳೆ ಆಗ್ಬೇಕಾಗಿತ್ತು. ಪೂರ್ವ ಮುಂಗಾರು ಸಿಕ್ಕಾಪಟ್ಟೆ ಅಬ್ಬರಿಸ್ತು. ಅದನ್ನ ನೋಡಿ ರೈತರು ಖುಷಿಯಾಗಿ ಎಷ್ಟೋ ಕಡೆ ಬಿತ್ತನೆ ಕಾರ್ಯ ಮುಗಿಸಿದ್ದಾರೆ. ಆದ್ರೆ ಅದಾದ ನಂತರ ಹನಿ ಮಳೆಯೂ ಕೂಡ ಬಿದ್ದಿಲ್ಲ. ಇಡೀ ಜೂನ್ ತಿಂಗಳು ಮಳೆ ಇಲ್ಲದೆ ಕಳೆದು ಹೋಗಿದೆ. ಈಗ ಜುಲೈ ಬಂದಿದೆ, ಇನ್ನೂ ಸಹ ಮಳೆ ಶುರುವಾಗಿಲ್ಲ. ಎಷ್ಟೋ ಕಡೆ ಜಲಾಶಯಗಳು ಭರ್ತಿಯಾಗಿಲ್ಲ. ಹಾಗಾಗಿ ಜಲಾಶಯಗಳನ್ನ ನಂಬಿ ಬೆಳೆ ಬೆಳಿಬೇಡಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಳಗಾವಿ, ದಾವಣಗೆರೆ, ಯಾದಗಿರಿ ಇನ್ನು ಅನೇಕ ಭಾಗಗಳಲ್ಲಿ ಸರಿಯಾಗಿ ಮಳೆ ಬಂದಿಲ್ಲ. ಆ ಭಾಗದ ಜಲಾಶಯಗಳು ಭರ್ತಿಯಾಗಿಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಬೆಳಗಾವಿ, ದಾವಣಗೆರೆ, ಯಾದಗಿರಿಯ ದೃಶ್ಯ. ರೈತ ಆಕಾಶದತ್ತ ಮುಖ ಮಾಡಿ ಕೂತಿದ್ದಾನೆ. ಮಳೆ ಇವತ್ತು ಬರುತ್ತಾ, ನಾಳೆ ಬರುತ್ತಾ ಅಂತ. ಜಲಾಶಯಗಳು ಭರ್ತಿಯಾಗಿಲ್ಲ. ಹಾಗಾಗಿ ಜಲಾಶಯಗಳನ್ನ ನಂಬಿಕೊಂಡು ಬೆಳೆ ಬೆಳಿಬೇಡಿ. ನೀರು ಮಾತ್ರ ಅಲ್ಲ, ನೆಕ್ಸ್ಟ್ ವಿದ್ಯುತ್ಗೂ ಕೂಡ ಸಂಕಷ್ಟ ಇದೆ. ಯಾಕಂದ್ರೆ ಮಳೆ ಬಂದಿಲ್ಲ, ಜಲಾಶಯಗಳು ಭರ್ತಿಯಾಗಿಲ್ಲ, ವಿದ್ಯುತ್ತಿನ ಕೊರತೆ ಶುರುವಾಗುತ್ತೆ. ಬರಗಾಲದ ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆ ನಡೆಸ್ತಾ ಇದೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಡ್ಯಾಮ್ ನೀರನ್ನೇ ನಂಬಿ ರೈತರು ಬೆಳೆ ಬೆಳೀತಾ ಇದ್ರು. ಆದ್ರೆ ಡ್ಯಾಮ್ ನೀರನ್ನ ನಂಬಿ ಬೆಳೆ ಬೆಳಿಲೇಬೇಡಿ ಅಂತ ಸಿಎಂಎ ಸೂಚನೆ ಕೊಟ್ಟಿದ್ದಾರೆ ರೈತರಿಗೆ. ಈಗಾಗಲೇ ಕೆಲವು ಕಡೆಲ್ಲ ತುಂಗಭದ್ರಾ, ಘಟ್ಟಪ್ರಭಾ, ಮಲ್ಲಪ್ರಭಾ, ಆಲ್ಮಟ್ಟಿ, ನಾರಾಯಣಪುರ, ವಾಣಿವಿಲಾಸ್ ಇಲ್ಲಿ ಝೀರೋ ಇನ್ಫ್ಲೋ ಇದೆ. ಒಂದು ಚೂರು ಇನ್ಫ್ಲೋ ಬರ್ತಾ ಇಲ್ಲ. ಈ ನಮ್ಮ ಕಾವೇರಿ ಬೇಸಿನಲ್ಲಿ ಅಲ್ಲೂ ಕೂಡ ಬಹಳ ಕಡಿಮೆ ಆಗಿಬಿಟ್ಟಿದೆ. ಈ ರೀತಿ 20%ಗೆ ಇನ್ಫ್ಲೋ ಇವತ್ತಿನ ದಿನಕ್ಕೆ ಹಿಡಿದಿದೆ. ಸೊ ಇವೆಲ್ಲ ನನಗೆ ಬಹಳ ಸಮಸ್ಯೆ ಕಾಣ್ತಾ ಇದೆ. ರೈತರು ಬಹಳ ನೀವು ಪ್ರೆಷರ್ ಬಿಲ್ಡಪ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬ್ಕೊಂಡು ನೀವು ಬೆಳೆ ಹಾಕೊಳಕ್ ಹೋಗ್ಬೇಡಿ. ನೀರಿಲ್ಲದೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅದಕ್ಕೆ ನೀವು ಮುಂದಿನ ದಿನದ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಸೊ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಡ್ಯಾಮ್ಗಳು ಸೀದಾಗೆ ಫಿಲ್ ಆಗುವವರೆಗೂ ಕೂಡ ನೀವು ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಇಡೀ ದೇಶದಲ್ಲಿ ಈ ದೊಡ್ಡ ಸಮಸ್ಯೆ ಈಗಾಗಲೇ ಕಾಣ್ತಾ ಇದೆ. ಇನ್ನು ಈ ವರ್ಷ ಫುಲ್ಲು ಮಳೆ ಬಂತು ಅಂದರೆ ಖಂಡಿತ ನಿಮ್ಗೆ ಏನು ಬೇಕೋ ನೀರನ್ನು ನಾವು ಒದಗಿಸ್ಕೊಡ್ತೇವೆ. ಸೊ ಭೀಕರವಾದಂಥ ಬರಗಾಲ ಇಡೀ ದೇಶದಲ್ಲಿ ಬರ್ತದೆ ಅಂತೇಳಿ ಈಗಾಗಲೇ ನಮಗೆ ಸಂದೇಶವನ್ನು ಸೆಂಟ್ರಲ್ ಗೌರ್ಮೆಂಟ್ ಕೂಡ ನಮಗೆ ಕೊಟ್ಟಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ಸೊ ಈಗಾಗಲೇ ಕೆಲವು ಕಡೆಲ್ಲ ತುಂಗಭದ್ರಾ, ಘಟ್ಟಪ್ರಭಾ, ಮಲ್ಲಪ್ರಭಾ, ಆಲ್ಮಟ್ಟಿ, ನಾರಾಯಣಪುರ, ವಾಣಿವಿಲಾಸ್ ಇಲ್ಲಿ ಝೀರೋ ಇನ್ಫ್ಲೋ ಇದೆ. ಒಂದು ಚೂರು ಇನ್ಫ್ಲೋ ಬರ್ತಾ ಇಲ್ಲ. ಈ ನಮ್ಮ ಕಾವೇರಿ ಬೇಸಿನಲ್ಲಿ ಅಲ್ಲೂ ಕೂಡ ಬಹಳ ಕಡಿಮೆ ಆಗಿಬಿಟ್ಟಿದೆ. ಈ ರೀತಿ 20%ಗೆ ಇನ್ಫ್ಲೋ ಇವತ್ತಿನ ದಿನಕ್ಕೆ ಹಿಡಿದಿದೆ. ಸೊ ಇವೆಲ್ಲ ನನಗೆ ಬಹಳ ಸಮಸ್ಯೆ ಕಾಣ್ತಾ ಇದೆ. ರೈತರು ಬಹಳ ನೀವು ಪ್ರೆಷರ್ ಬಿಲ್ಡಪ್ ಮಾಡಕ್ಕೆ ಹೋಗ್ಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.